ಇನ್ನು ವಿಡಿಯೋ ಏನಾಗಿರುತ್ತಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಯುವ ನಿಧಿ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಯಾವಾಗ್ಲೂ. ನಾನು ಒಂದೊಂದು ವಿಡಿಯೋದಲ್ಲಿ ಹೇಳ್ತಿದ್ದೇನೆ ಯಾವುದಾದ್ರೂ ಜಾಬ್ ಅಪ್ಡೇಟ್ ಇದ್ದರೆ ಹೇಳ್ತೀನಿ ಅಂತ. ಈಗ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಏನಾದರೂ ಕೊಡಬೇಕಂದ್ರೆ ಯಾವುದೇ ಥರ ಗೌರ್ಮೆಂಟ್ ಜಾಬು ಇನ್ನು ಬಂದಿರ್ಬೋದು, ಬಟ್ ಇವಾಗ ಲೇಟೆಸ್ಟಾಗಿ ನಮ್ಗೆ ಯಾವುದೇ ಥರ ನೋಟಿಫಿಕೇಶನ್ ಬಂದಿಲ್ಲ. ಅದಕ್ಕೋಸ್ಕರ ಈಗ ಅಮೆಝಾನ್ ಕಡೆಯಿಂದ ಒಂದು ಹೈರಿಂಗ್ ಶುರು ಆಗಿದೆ. ಅದಕ್ಕೋಸ್ಕರ ನಿಮಗೋಸ್ಕರ ಅಂತ ಕರ್ನಾಟಕದನ್ನು ಮೆನ್ಷನ್ ಮಾಡಿದ್ದಾರೆ, ಕರ್ನಾಟಕದವರಿಗೆ. ಅದಕ್ಕೋಸ್ಕರ ಇಲ್ಲಿ ನಾವು ಅಪ್ಲೈ ಮಾಡ್ಬೋದು. ಅಮೆಝಾನ್ ಒಂದು ದೊಡ್ಡ ಕಂಪ್ನಿ ಆಗಿರುತ್ತೆ. ಅದರಲ್ಲಿ ನೀವು ಏನಾದರೂ ಜಾಯಿನ್ ಆಗಿದ್ದೀರಪ್ಪ ಅಂದರೆ ನಿಮಗೆ ಲ್ಯಾಪ್ಟಾಪು ಎಲ್ಲ ಏನೇನು ಇದಿರುತ್ತೆ ನಿಮಗೆ ಅದು ಫ್ರೀಯಾಗಿ ಸಿಗುತ್ತೆ. ಹೆಲ್ತ್ ಇನ್ಶೂರೆನ್ಸು ಇದೇ ಥರ ತುಂಬಾ ಇದೆ ಅದರ ಹಿಂದೆ. ಅದಕ್ಕಿಂತ ತುಂಬ ಲಾಭ ಇದೆ. ಯಾರ್ಯಾರು ಅಮೆಝಾನ್ದು ಜಾಬ್ ಬಗ್ಗೆ ಕೇಳಿಲ್ಲ ಅಂದರೆ ಏನಾದರೂ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಎಲ್ಲ ತುಂಬಾ ಒಳ್ಳೆ ಎಲ್ಲರದು ಒಳ್ಳೆ ಕಮೆಂಟೇ ಇದೆ. ಏನಂದರೆ ಅಮೆಝಾನ್ ಜಾಬ್ ಬಗ್ಗೆ ಇದು ಎಲ್ಲ ಯಾವುದೇ ಥರ ಫೇಕ್ ಆಗಿರಲ್ಲ. ಇಲ್ಲಿ ಯಾವುದೇ ಥರ ಅಮೌಂಟ್ ಕಟ್ಟಬೇಕಾಗಿರಲ್ಲ, ಫ್ರೀ ಆಗಿರುತ್ತೆ. ನೀವು ಬರೀ ಅಸೆಸ್ಮೆಂಟ್ ಅಂತ ಒಂದು ಟೆಸ್ಟ್ ಇರುತ್ತೆ, ಅದೊಂದು ಪಾಸ್ ಆಗಬೇಕು. ಮತ್ತು ಇಂಟರ್ವ್ಯೂ ಇರುತ್ತೆ, ಅದೊಂದು ಪಾಸ್ ಆಗಬೇಕು. ಅದಾಯ್ತಂದರೆ ನಿಮಗೆ ಜಾಬ್ ಸಿಕ್ಬಿಡತ್ತೆ. ಅವರು ಮನೇಲಿ ಲ್ಯಾಪ್ಟಾಪು ವೈಫೈ ಎಲ್ಲ ಅವರೇ ಬಂದು ಕನೆಕ್ಟ್ ಮಾಡಿ ಕೊಡ್ತಾರೆ. ನೀವು ಬರೀ ಅವ್ರಿಗೆ ಮನೆಯಲ್ಲೇ ಕೂತ್ಕೊಂಡು ಕಸ್ಟಮರ್ ಸರ್ವಿಸ್ ಕೊಡ್ತಾ ಇರಬೇಕು. ಅದೇನು ಕೆಲಸ ಏನೇನು ಮಾಡಬೇಕು, ನೀವು ಏನೇನು ಕ್ವಾಲಿಫಿಕೇಷನ್ ಏನೇನು ಇರಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ಈ ವಿಡಿಯೋವನ್ನು ನೀವು ಯಾರಾದರೂ ಮನೆಯಲ್ಲಿ ಅಂದರೆ ಕೆಲವೊಬ್ಬರು ತಾಯಂದಿರು ಮನೆಯಲ್ಲೇ ಕಲ್ತಿರ್ತಾರೆ, ಡಿಗ್ರಿವರೆಗೂ ಮುಗಿಸಿರ್ತಾರೆ, ಇಲ್ಲ 12th ಓದಿರ್ತಾರೆ, ಏನಾದರೂ ಓದಿರ್ತಾರೆ. ಬಟ್ ಮನೆ ಕೆಲಸ ಮಾಡಿಕೊಂಡು ಮನೆಯಲ್ಲೇ ಕೂತಿರ್ತಾರೆ ಹೌಸ್ ವೈಫ್ ಆಗಿ. ಅವರಿಗೋಸ್ಕರನೂ ಆಗಿರುತ್ತೆ ಇದು. ಅವರು ಕೂಡ ಮಾಡ್ಬೋದು. ಸ್ವಲ್ಪ ಇಂಗ್ಲೀಷ್ ಸ್ವಲ್ಪ ಆದರೂ ಇಂಗ್ಲೀಷ್ ಬರಬೇಕು, ಅವರು ಮಾಡಬೇಕು. ಏನಂತ ನೋಡೋಣ, ಏನೇನು ಕ್ವಾಲಿಫಿಕೇಷನ್ ಇರಬೇಕು ಅಂತ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಈ ಥರ ಇದೆ. ಇದರ ಲಿಂಕ್ ನಾನು ಕೊಟ್ಟಿರ್ತೀನಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಇರುತ್ತೆ. ನೀವು ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ಇಲ್ಲಿ ಯಾವುದೇ ಥರ ಅಮೌಂಟ್ ಕಟ್ಟೋದಿಲ್ಲ, ಫ್ರೀ ಆಗಿದೆ. ಅದಕ್ಕೋಸ್ಕರ ನೀವು ಅಪ್ಲೈ ಮಾಡ್ಬೋದು. ಯಾವುದೇ ಥರ ಏನು ಪ್ರಾಬ್ಲಮ್ ಇರೋದಿಲ್ಲ. ಯಾಕಂದರೆ ಇದು ಅಮೆಝಾನ್ ಕಡೆಯಿಂದ ಇದೆ. ಇದು ಅಮೆಝಾನ್ ಅಂದರೆ ದೊಡ್ಡ ಕಂಪ್ನಿ, ಅದು ಟ್ರಸ್ಟೆಡ್ ಕಂಪ್ನಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಇಲ್ಲಿ ಗ್ರಾಹಕರ ಸೇವಾ ಕೇಂದ್ರ ಅಂತ ಇದೆ, ಗ್ರಾಹಕರ ಸೇವಾ ಸಹಾಯಕ ಅಂತ ಇದೆ. ಇಲ್ಲಿ ರಿಮೋಟ್ ಅಂದರೆ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡೋದು. ಈಗಾಗಲೇ ಅಮೆಝಾನ್ಗೆ ಸೇರಿ ಅಂತ ಇದೆ. ಇಲ್ಲಿ ನೋಡಿ, ರಿಮೋಟ್ ಗ್ರಾಹಕ ಸೇವಾ ಸಹಾಯಕ ಏನು ಮಾಡುತ್ತಾನೆ ಅಂತ ಹೇಳಿದ್ದಾರೆ. ಅಂದರೆ ಮನೆಯಲ್ಲೇ ಕೂತ್ಕೊಂಡು ನೀವು ಯಾವ ಥರ ಏನು ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಅದೇನಂತ ನೋಡೋಣ. ಇದು ಮನೆಯಿಂದಲೇ ಕೆಲಸ ಮಾಡುವ ಅವಕಾಶ ಮತ್ತು ಗ್ರಾಹಕರ ಪ್ರಶ್ನೆಗಳಿಗೆ ನೀವು ಮೊದಲು ಸಂಪರ್ಕ ಬಿಂದುವಾಗಿರುತ್ತೀರಿ. ಇದರಲ್ಲಿ ಆರ್ಡರ್ ಮತ್ತು ಉತ್ಪನ್ನ ಪ್ರಶ್ನೆಗಳಿಂದ ಹಿಡಿದು ಪಾವತಿ ವಿಷಯಗಳ ಮತ್ತು ವೆಬ್ಸೈಟ್ ಮಾರ್ಗದರ್ಶನವರೆಗೂ ಎಲ್ಲ ಸೇರಿರುತ್ತದೆ. ನಿಮ್ಮ ರಿಮೋಟ್ ಗ್ರಾಹಕ ಸೇವಾ ಸಹವರ್ತಿಗಳು ಪರಿಹಾರವನ್ನು ನ್ಯಾವಿಗೇಟ್ ಮಾಡಲು, ಸಂಶೋಧಿಸಿ ಮತ್ತು ಪರಿಶೀಲಿಸಲು ಮತ್ತು ಗ್ರಾಹಕರೊಂದಿಗೆ ಪರಿಣಾಮಕಾರಿಯಾಗಿ ಸಂವಹನ ನಡೆಸಲು ವಿವಿಧ ಪ್ರಕರಣಗಳನ್ನು ಬಳಸುತ್ತಾರೆ. ನಿಮ್ಮ ಕೆಲವು ಜವಾಬ್ದಾರಿಗಳು ಇವುಗಳನ್ನು ಒಳಗೊಂಡಿರುತ್ತವೆ ಅಂತ ಕೊಟ್ಟಿದ್ದಾರೆ. ಇದೇನಂತ, ನೀವು ಏನು ಕೆಲಸ ಮಾಡಬೇಕು, ಯಾವ ಥರ ಇರುತ್ತೆ ನಿಮ್ಮ ಕೆಲಸ ಅಂತ ಈ ಕೆಲಸದ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಇಲ್ಲಿ. ನಾನು ಇಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಕೊಂಡಿರ್ತೀನಿ, ಯಾಕಂದರೆ ಹೇಳೋಕ್ಕೆ ನನಗೆ ಈಸಿ ಆಗಬೇಕು ಅಂತ. ಇಂಗ್ಲೀಷಲ್ಲಿ ಅಂದರೆ ಕೆಲವೊಬ್ಬರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾರಾದರೂ ಇಂಗ್ಲೀಷಲ್ಲೇ ಅರ್ಥ ಆಗುತ್ತೆ ಅಂದರೆ ನೀವು ಇಂಗ್ಲೀಷಲ್ಲೇ ನೋಡ್ಕೊಂಡ್ಬಿಡಿ, ಅಲ್ಲೇ ಮೇಲೆ ಇರುತ್ತೆ. ಅದು ಬೇಕಾದರೆ ನಾನು ವಿಡಿಯೋ ಎಂಡಲ್ಲಿ ನಾನು ಇಂಗ್ಲೀಷಲ್ಲಿ ಕೂಡ ತೋರಿಸ್ಬಿಡ್ತೀನಿ. ಇಲ್ಲೇನಿದೆ ನೋಡಿ, ನಿಮ್ಮ ಕೆಲವು ಜವಾಬ್ದಾರಿಗಳು ಇವುಗಳನ್ನು ಒಳಗೊಂಡಿರುತ್ತವೆ. ಯಶಸ್ವಿ ವಿತರಣೆಗಳನ್ನು ಖಚಿತಪಡಿಸಿಕೊಳ್ಳಲು ಗ್ರಾಹಕರು, ಚಾಲಕರು, ಸಾಗಣೆದಾರರು ಮತ್ತು ವಿತರಣಾ ಸೇವಾ ಪಾಲುದಾರರನ್ನು ಬೆಂಬಲಿಸುವುದು. ಇಲ್ಲೇನು ಕೊಟ್ಟಿದ್ದಾರೆ ಅವರು, ಇಲ್ಲಿ ನೀವು ಮನೆಯಲ್ಲೇ ಕೂತ್ಕೊಂಡು ಯಾರ್ಯಾರು ಅಮೆಝಾನಲ್ಲಿ ನೀವು ಆರ್ಡರ್ ಮಾಡಬೇಕಾದ್ರೆ ಏನಾದರೂ ಇಶ್ಯೂ ಆಯಿತು, ಏನಾದರೂ ಆರ್ಡರ್ ಮಾಡಬೇಕಾದ್ರೆ ಅಮೌಂಟ್ ಅವರಿಗೆ ಹೋಗಿಲ್ಲ, ಅವ್ರು ಏನಾದರೂ ಕಾಲ್ ಮಾಡಿದ್ರೆ ನೀವು ರಿಸೀವ್ ಮಾಡಿ ಅದೇ ಏನಿದೆ ಪ್ರಾಬ್ಲಮ್ ಅಂತ ತಿಳ್ಕೊಂಡು ಅವ್ರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋದಿರುತ್ತೆ. ಇದೇನಂತ ನೋಡೋಣ. ನಾವು ಇಲ್ಲಿ ಇಂಗ್ಲೀಷಲ್ಲಿ ಇದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋಣ. ಇಲ್ಲಿ ಇದೆ ನೋಡಿ. ಕನ್ನಡದಲ್ಲಿ ಗೊತ್ತಾಗ್ತಿಲ್ಲ ಅಂದರೆ ಇಂಗ್ಲೀಷಲ್ಲಿ ಮಾಡ್ಕೊಳ್ಳಿ. ವಾಟ್ ಡಸ್ ರಿಮೋಟ್ ವರ್ಕ್ ಈ ಸರ್ವಿಸ್ ಅಸೋಸಿಯೇಟೆಡ್ ಟು ಡೂ ಅಂತ ಕೊಟ್ಟಿದ್ದಾರೆ. ದಿಸ್ ವರ್ಕ್ ಈಸ್ ವರ್ಕ್ ಫ್ರಮ್ ಹೋಮ್ ಅಪರ್ಚುನಿಟಿ. ಯು ಆಲ್ ಬಿ ದಿ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ಯುವರ್ ಕಸ್ಟಮರ್ಸ್ ಕ್ವೆರೀಸ್ ವಿಚ್ ಇನ್ಕ್ಲೂಡ್ ಎವ್ರಿಥಿಂಗ್ ಫ್ರಮ್ ಆರ್ಡರ್ ಆ್ಯಂಡ್ ಪ್ರಾಡಕ್ಟ್ ಕ್ವೆಶನ್ಸ್ ಟು ಪೇಮೆಂಟ್ ಮ್ಯಾಟರ್ಸ್ ಆ್ಯಂಡ್ ವೆಬ್ಸೈಟ್ ಗೈಡೆನ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ದು ಅಪರ್ಚುನಿಟಿ ಆಗಿರುತ್ತೆ ಅಂತ ಹೇಳಿದ್ದಾರೆ. ಮತ್ತು ಕಸ್ಟಮರ್ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಏನಾರು ಪ್ರಾಬ್ಲಮ್ ಇದ್ದರೆ ಅದನ್ನು ನೀವು ಸಾಲ್ವ್ ಮಾಡಬೇಕಂತ ಕೊಟ್ಟಿದ್ದಾರೆ. ಮತ್ತು ವೆಬ್ಸೈಟ್, ಈ ಅಮೆಝಾನ್ ವೆಬ್ಸೈಟ್ ಬಗ್ಗೆ ಅವರಿಗೆ ಗೈಡೆನ್ಸ್ ಕೊಡಬೇಕಂತ, ಕೆಲವೊಬ್ಬರಿಗೂ ಗೊತ್ತಿರಲ್ಲ, ಅದನ್ನು ಹೇಳ್ಬೇಕಂತ ಕೊಟ್ಟಿದ್ದಾರೆ. ಯುವರ್ ರಿಮೋಟ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಸ್ ಯೂಸ್ ಅ
ವೆರೈಟಿ ಆಫ್ ಟೂಲ್ಸ್ ಟು ನೇವಿಗೇಟ್ ರಿಸರ್ಚ್ ಆ್ಯಂಡ್ ರಿವ್ಯೂ ಸೊಲ್ಯೂಷನ್ ಆ್ಯಂಡ್ ಕಮ್ಯುನಿಕೇಷನ್ ಎಫೆಕ್ಟಿವ್ಲಿ ವಿತ್ ಕಸ್ಟಮರ್ ಅಂತ ಕೊಟ್ಟಿದ್ದಾರೆ. ಸಮ್ ಆಫ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್ ವಿಲ್ ಇನ್ಕ್ಲೂಡ್, ಅಂದರೆ ನೀವು ಈ ಜಾಬ್ ಸೇರಬೇಕಾದ್ರೆ ಈ ರೆಸ್ಪಾನ್ಸಿಬಿಲಿಟಿ ನಿಮ್ದಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸಪೋರ್ಟಿಂಗ್ ಕಸ್ಟಮರ್ ಡ್ರೈವರ್ಸ್ ಸಿಪ್ಪರ್ಸ್ ಆ್ಯಂಡ್ ಡಿಲಿವರಿ ಸರ್ವಿಸಸ್ ಪಾರ್ಟ್ನರ್ಸ್ ಟು ಎನ್ಶೋರ್ ಸಕ್ಸಸ್ಫುಲ್ ಡೆಲಿವರೀಸ್ ಅಂತ ಕೊಟ್ಟಿದ್ದಾರೆ. ರಿಸಾಲ್ವಿಂಗ್ ಟೆಕ್ನಿಕಲ್ ಟಾಸ್ಕ್ ರಿಲೇಟಿಂಗ್ ಟು ಅಮೆಝಾನ್ ವೆಬ್ಸೈಟ್ ಅಂತ ಕೊಟ್ಟಿದ್ದಾರೆ. ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಬಂದರೆ ಅದನ್ನು ನೀವು ಸಾಲ್ವ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಪ್ರೈಮ್ ಸರ್ವಿಸ್ ಆ್ಯಂಡ್ ಆರ್ ಡಿಜಿಟಲ್ ಡಿವೈಸಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗ್ಯಾದರಿಂಗ್ ಇಂಟೆಲಿಜೆನ್ಸ್ ಟು ಪ್ರಿವೆಂಟ್ ಎನಿ ಪೊಟೆನ್ಷಿಯಲ್ ಇಶ್ಯೂಸ್ ದ್ಯಾಟ್ ಮೇ ಇನ್ಫ್ಯಾಕ್ಟ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಡೆಲಿವರಿ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದಾರೆ. ನೀವೇನಾದರೂ ಇಲ್ಲಿ ಏನಾದರೂ ನೀವು ಪ್ರಾಬ್ಲಮ್ ಮಾಡಿದರೆ ಕಸ್ಟಮರಿಗೆ ಪರ್ಫಾರ್ಮೆನ್ಸ್ಗೆ ಕರೆಕ್ಟಾಗಿ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಂತ ಕೊಟ್ಟಿದ್ದಾರೆ. ನೀವು ಇದರಲ್ಲಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಆನ್ ದಿ ಜಾಬ್ ಲರ್ನಿಂಗ್ ಗ್ರೋತ್ ಅಪರ್ಚುನಿಟಿ ಅಂದ ಈ ಜಾಬ್ ಒಳಗೆ ನೀವು ಸೇರಿದ್ರೆ ನೀವು ಗ್ರೋತ್ ನೀನು ಏನಾದರೂ ಹೊಸದು ಕಲಿತೀರ ಅದರಿಂದ ನೀವು ಒಂದು ಅಪರ್ಚುನಿಟಿ ಸಿಕ್ಕಂಗಾಗತ್ತೆ ಅಂತ ಕೊಟ್ಟಿದ್ದಾರೆ. ಬಿ ಆಪ್ರೇಟ್ ಇನ್ 24/7 model and have schedule shift starting every hour in the day night. For example, from 1 AM to 3 AM ಅಂದರೆ ಬೆಳಗ್ಗೆಯಿಂದ 3 ಗಂಟೆವರೆಗೂ ಮತ್ತು 9 PM to 11 PM 9 ಗಂಟೆಯಿಂದ 11 ಗಂಟೆಯವರೆಗೂ ಇರುತ್ತೆ. ಇದು ಟ್ರೈನಿಂಗ್ ಟು ಪ್ರೊವೈಡ್ ಯು ವಿತ್ ದ ಸ್ಕಿಲ್ ಯು ನೀಡ್ ಟು ಪ್ರಾಬ್ಲಮ್ ಸಾಲ್ವ್ ಫಾರ್ ಯುವರ್ ಕಸ್ಟಮರ್ಸ್ ಅಂತ ಕೊಟ್ಟಿದ್ದಾರೆ. ನೀವು ಇದನ್ನು ನಿಮ್ಮ ಕಸ್ಟಮರ್ ನಿಮ್ಮ ಸ್ಕಿಲ್ ಏನಿರುತ್ತೆ ಅದರಲ್ಲಿ ಕಸ್ಟಮರ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮಗೆ ಇದಾಗುತ್ತೆ. ಟ್ರೈನಿಂಗ್ ಕೊಡ್ತಾರಂತೆ ಅವರು, ಅದರಲ್ಲಿಂದ ನೀವು ಕಸ್ಟಮರ್ ಪ್ರಾಬ್ಲಮ್ ಯಾವ ಥರ ಸಾಲ್ವ್ ಮಾಡಬೇಕಂತ ಹೇಳ್ತಾರಂತೆ. ಇಲ್ಲಿ ಡೆಸ್ಕ್ಟಾಪ್ ಕಂಪ್ಯೂಟರ್ ಮೈಕ್ರೋಫೋನ್ ಆ್ಯಂಡ್ ಹೆಡ್ಸೆಟ್ ಪ್ರೊವೈಡೆಡ್ ಬೈ ಅಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅವರೇ ಕಂಪ್ಯೂಟರ್ ಕೊಡ್ತಾರೆ, ಡೆಸ್ಕ್ಟಾಪ್ ಕಂಪ್ಯೂಟರ್ ಇರುತ್ತಲ್ಲ ಅದು ಕೊಟ್ಟಿರ್ತಾರೆ, ಮತ್ತು ಮೈಕ್ರೋಫೋನ್ ಹೆಡ್ಸೆಟ್ ಅಂತ ಇರುತ್ತೆ ಅದನ್ನು ಕೊಡ್ತಾರಂತೆ. ಯು ವಿಲ್ ನೀಡ್ ಅ ಡೆಡಿಕೇಟೆಡ್ ಆಫೀಸ್ ಸ್ಪೇಸ್ ವಿತ್ ಅ ಡೆಸ್ಕ್ ಆ್ಯಂಡ್ ಚೇರ್ ಪ್ಲಸ್ ರಿಲೇಬಲ್ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಅಂತ ಕೊಟ್ಟಿದ್ದಾರೆ. ನೀವು ಇದನ್ನು ಮನೆಯಲ್ಲೇ ನಿಮ್ಮ ಡೆಸ್ಕ್ ಏನಾಗೈತೆ ನಿಮ್ಮ ಚೇರು ಡೆಸ್ಕ್ದು ಅದು ನಿಮ್ಮದೇ ಆಫೀಸ್ ಆಗಿರಬೇಕು, ಅದರಲ್ಲೇ ನೀವು ಒಂದು ಒಳ್ಳೆ ಕನೆಕ್ಷನ್ ಇರಬೇಕು ನಿಮ್ಮ ಜೊತೆ, ರಿಲೇಬಲ್ ಕನೆಕ್ಷನ್ ಬಾಂಡ್ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ನೋ ಸ್ಕ್ರಿಪ್ಟ್ ಆರ್ ಲರ್ನಿಂಗ್ ಡೈಲಾಗ್ ಬೈ ಹಾರ್ಟ್, ಯು ವಿಲ್ ಬಿ ಎನ್ಕರೇಜ್ಡ್ ಟು ಬ್ರಿಂಗ್ ಯುವರ್ ಯೂನಿಕ್ ಪರ್ಸ್ನಾಲಿಟಿ ಟು ಎವ್ರಿ ಕಸ್ಟಮರ್ ಇಂಟ್ರ್ಯಾಕ್ಷನ್ ಅಂತ ಕೊಟ್ಟಿದ್ದಾರೆ. ನೀವು ಇದನ್ನು ಯಾವುದೇ ಥರ ನೀವು ಬರೆದು ಅಂದರೆ ಬಾಯಾಟ ಹೊಡೆದು ಅಂದರೆ ಯಾವುದಾದ್ರೂ ಏನಾದರೂ ಮಾಡಬೇಕಾದ್ರೆ ಅದನ್ನು ಒಂದು ಬರೆದು ಅದನ್ನು ನಾವು ನೆನಪಿಟ್ಕೊಂಡು ಹೇಳಿರ್ತೀವಲ್ಲ ಆ ಥರ ಹೇಳೋದಿರಲ್ಲ. ನೀವು ನಿಮ್ದು ಏನಿರುತ್ತಲ್ಲ ಪರ್ಸ್ನಾಲಿಟಿ, ನೀವು ಓನಾಗೆ ನಿಮ್ಮ ಇದರ್ಲಿಂತ ಹಾರ್ಟ್ಲಿಂತ ನೀವು ನಿಮ್ಗೇನು ಬಯಸ್ತೀರ ಅವರಿಗೆ ಅದನ್ನು ನೀವು ಹೇಳಬೇಕು. ಅದೇ ಕಸ್ಟಮರ್ಗೆ ಇಂಟ್ರಾಕ್ಷನ್ ಆಗುತ್ತೆ ಅಂತ ಹೇಳ್ತಿರ್ತಾರೆ ಅವರು. ಲೈಫ್ ಸ್ಟೈಲ್ ಬೆನಿಫಿಟ್ಸ್ ಆ್ಯಂಡ್ ಅದರ್ ಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಈ ಥರ ಇರುತ್ತೆ. ರೀಸನ್ ವೈ ಯು ವಿಲ್ ಲವ್ ವರ್ಕಿಂಗ್ ಆ್ಯಟ್ ಅಮೆಝಾನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಥರ ಇರುತ್ತೆ. ಇಲ್ಲಿ ಒಬ್ಬರು ಇದ್ದಾರೆ, ಇವರು ಒಂದು ಈ ಥರ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಕೆಲಸ ಮಾಡ್ತಿರ್ತಾರಂತೆ. ಅವರಿಂದ ಏನೇನು ಬೆನಿಫಿಟ್ ಸಿಕ್ಕಿದೆ ಇದೆಲ್ಲ ಹೇಳಿದ್ದಾರೆ. ಇಲ್ಲಿ ನೀವು ಮತ್ತೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಏನಿದೆ ಅಂತ ನೀವು ತಿಳ್ಕೊಬೋದು. ಇಲ್ಲಿ ಜಾಯಿನ್ ನಾವು ಅಂತಿದ್ದಿಲ್ಲ, ಇಲ್ಲಿ ಅಮೆಝಾನ್ ನಾವು ಜಾಯಿನ್ ನಾವು ಅಂತಿದ್ದಿಲ್ಲ, ಜಾಯಿನ್ ಅಮೆಝಾನ್ ನಾವು ಅಂತಿಲ್ಲ. ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಮಾಡಿದ ತಕ್ಷಣ ಈ ಥರ ಒಂದು ಬೇರೆ ಪೇಜ್ ಓಪನ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ ಆಗ್ತಾಯಿದೆ. ಇಲ್ಲಿ ಈ ಥರ ನೋಡಿ, ಇಲ್ಲಿ ಈ ಥರ ಇದೆ. ನಾನು ಮೈಸೂರು ಕರ್ನಾಟಕ ಅಂತ ಇದೆ. ಇಲ್ಲಿ ನಾನು ಆಲ್ರೆಡಿ ಆಗಿದೆ. ನೀವು ಕೂಡ ಹೋದರೆ ನೀವು ಯಾವ ಕಡೆ ಅಂತ ಗೊತ್ತಾಗುತ್ತೆ, ಲೊಕೇಶನ್ ಹಾಕ್ಬೋದು. ಇಲ್ಲಿ ನೋಡಿ ರಿಮೋಟ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಕೊಟ್ಟಿದ್ದಾರೆ. ಡ್ಯೂರೇಷನ್ ಫಿಕ್ಸ್ಡ್ ಟರ್ಮ್ ಅಂತ ಕೊಟ್ಟಿದ್ದಾರೆ. ರಿಮೋಟ್ ಲೊಕೇಶನ್ ಅಂತ ಕೊಟ್ಟಿದ್ದಾರೆ. ನೀವು ಇಲ್ಲಿ ಈ ಥರ ರಿಮೋಟ್ ಕಸ್ಟಮರ್ ಸರ್ವಿಸ್ ಅಂತ ಇದೆ. ನೀವು ಇದರಲ್ಲಿ ಮೂರನೇದು ಕ್ಲಿಕ್ ಮಾಡ್ತೀನಿ ನಾನು. ಇದು ಬಂದುಬಿಟ್ಟು ರಿಮೋಟ್ ಲೊಕೇಶನ್ ವರ್ಕ್ ಅಡ್ರೆಸ್ ಏನೋ ಕೊಟ್ಟಿದ್ದಿಲ್ಲ ಇದು ಕರ್ನಾಟಕ ಅಂತ ಇದೆ ನೋಡಿ. ಇಲ್ಲಿ ಲೊಕೇಶನ್ ವರ್ಕ್ ಫ್ರಮ್ ಹೋಮ್ ಇನ್ ಕರ್ನಾಟಕ ಅಂತ ಇದೆ ನೋಡಿ. ಇದಕ್ಕೆ ನೀವು ಕ್ಲಿಕ್ ಮಾಡಿ ಇದರಲ್ಲಿ ಇದೆ. ಇಲ್ಲಿ ಟೈಪ್ ಆಫ್ ಇದೆ ಅಂದರೆ ಸೀಸನಲ್ ಇದೆ, ಡ್ಯೂರೇಷನ್ ಫಿಕ್ಸ್ ಟರ್ಮ್ ಅಂತ ಇದೆ, ವರ್ಕ್ ರಿಮೋಟ್ ಲೊಕೇಶನ್ ಅಂತ
ವರ್ಕ್ ಅಡ್ರೆಸ್ ಅಂದರೆ ರಿಮೋಟ್ ವರ್ಕ್ ಫ್ರಮ್ ಹೋಮ್ ಇದೆ ಅಂತ ಕೊಟ್ಟಿದ್ದಾರೆ. ಜಾಬ್ ಡಿಸ್ಕ್ರಿಪ್ಷನ್ ಇದರಲ್ಲಿ ಏನೇನು ಇರುತ್ತೆ ಅಂತ ಈ ಥರ ಕೊಟ್ಟಿದ್ದಾರೆ. ಇಲ್ಲಿ ಏನಿದೆ, ಈ ಥರ ಏನೇನಿದೆ ಈ ಜಾಬ್ ಬಗ್ಗೆ, ನೀವು ಏನೇನು ಮಾಡಬೇಕು, ಇಲ್ಲೇನೋ ನೀವು ಕ್ವಾಲಿಫಿಕೇಷನ್ ಇರಬೇಕು, ಏನಿರಬೇಕು ಅದನ್ನು ಮೊದಲು ನೋಡ್ಕೊಳ್ಳೋಣ. ಏನಿದೆ, ವಾಟ್ ಕ್ವಾಲಿಫಿಕೇಷನ್ ಡೂ ವಿ ನೀಡ್ ಫ್ರಮ್ ಯು ಅಂತ ಕೊಟ್ಟಿದ್ದಾರೆ. ಅವ್ರು ನಿಮ್ಮಿಂದ ಏನು ಕ್ವಾಲಿಫಿಕೇಷನ್ ಬೇಕಿರುತ್ತೆ ಅವರಿಗೆ ಅಂತ ಕೊಟ್ಟಿದ್ದಾರೆ. ಮಿನಿಮಮ್ ಏಜ್ ಅಂದರೆ 18 ವರ್ಷ ಆಗಿರಬೇಕು ಮಿನಿಮಮ್ ಅವರು. ಮತ್ತು ಹ್ಯಾವ್ ದಿ ರೈಟ್ ಟು ವರ್ಕ್ ಇನ್ ಇಂಡಿಯಾ, ಅವರು ಈ ವರ್ಕು ಇಂಡಿಯಾದಲ್ಲೇ ಮಾಡ್ತಿರ್ಬೇಕು ಅಂತ ಇದೆ. ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ ಇನ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಅವರು ಇಂಗ್ಲೀಷಲ್ಲಿ ಕರೆಕ್ಟಾಗಿ ಮಾತಾಡ್ತಿರ್ಬೇಕು, ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ಅಂತ. ಬೋತ್ ರಿಟರ್ನ್ ಆ್ಯಂಡ್ ಓರಲ್ ಫ್ಲೂಯೆನ್ಸಿ ಅಂತ ಕೊಟ್ಟಿದ್ದಾರೆ. ನೀವು ಬರೆಯೋಕ್ಕೂ ಬರಬೇಕು ಮತ್ತು ಮಾತಾಡೋಕ್ಕೂ ಬರಬೇಕು ಅಂತ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಕಂಪ್ಯೂಟರ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಕಂಪ್ಯೂಟ್ರಲ್ಲಿ ಸ್ವಲ್ಪ ಆದರೂ ಎಕ್ಸ್ಪೀರಿಯೆನ್ಸ್ ಇರಬೇಕಂತ ಕೊಟ್ಟಿದ್ದಾರೆ. ದ ಅವೈಲೇಬಿಲಿಟಿ ಟು ವರ್ಕ್ ವೇರಿಂಗ್ ಶಿಫ್ಟ್ ಫ್ರಮ್ ಮಂಡೇ ಟು ಸ್ಯಾಟರ್ಡೇ ವಿದಿನ್ ದ ಅಪರ್ಚುನಿಟಿ ಆಪರೇಟಿಂಗ್ ಹರ್ಸ್ ಆಫ್ 6 AM ಆ್ಯಂಡ್ 11 PM ಅಂತ ಕೊಟ್ಟಿದ್ದಾರೆ. ಬೆಳಗ್ಗೆ 6ರಿಂದ 11, ರಾತ್ರಿ 11ವರೆಗೂ ಶಿಫ್ಟ್ ಇರುತ್ತೆ. ನೀವು ಯಾವಾಗಾದರೂ ಅವೈಲೇಬಲ್ ಇರಬೇಕು ಅಂತ ಕೊಟ್ಟಿದ್ದಾರೆ. ವಿಲ್ಲಿಂಗ್ನೆಸ್ ಆ್ಯಂಡ್ ಎಬಿಲಿಟಿ ಟು ವರ್ಕ್ ಇನ್ ರೊಟೇಟಿಂಗ್ ಶಿಫ್ಟ್ ಅಂತ ಕೊಟ್ಟಿದ್ದಾರೆ. ನೀವು ಯಾವ ಥರ ನಿಮ್ಮ ಶಿಫ್ಟ್ ಬದಲಾಗುತ್ತೆ ಆ ಥರ ನೀವು ಕೆಲಸ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅರ್ಲಿ, ಲೇಟ್, ಓವರ್ ನೈಟ್ ಆ್ಯಂಡ್ ವೀಕೆಂಡ್ ಆ್ಯಂಡ್ ಓವರ್ ಟೈಮ್ ಆ್ಯಸ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ನೀವು ಲೇಟಾಗಿ ಓವರ್ ನೈಟ್ ಇರುತ್ತೆ, ಶಿಫ್ಟ್ ಇರುತ್ತೆ, ಅದೆಲ್ಲ ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ. ಯು ವಿಲ್ ನೀಡ್ ಕ್ವೈಟ್ ಡಿಸ್ಟ್ರಾಕ್ಷನ್ ಫ್ರೀ ವರ್ಕ್ ಸ್ಪೇಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಯಾವ ಲೊಕೇಶನಲ್ಲಿ ಇದ್ದೀರಾ, ಇವಾಗ ಮನೆಯಲ್ಲಿ ಇದ್ದೀರಾ ಅಂದರೆ ಮನೆಯಲ್ಲಿ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರಬಾರ್ದು. ಅಂದರೆ ಯಾವುದೇ ಥರ ಬೇರೆದೇನಾದರೂ ಹೊರಗಡೆ ಆ ಥರ ಏನಾದರೂ ಡಿಸ್ಟರ್ಬೆನ್ಸ್ ಇರಬಾರ್ದು, ಒಟ್ಟು ಕ್ವೈಟಾಗಿರಬೇಕು ಅಂತ ಕೊಟ್ಟಿದ್ದಾರೆ. ಡೆಡಿಕೇಟೆಡ್ ಆಫೀಸ್ ಸ್ಪೇಸ್ ವಿತ್ ಅ ಡೆಸ್ಕ್ ಆ್ಯಂಡ್ ಚೇರ್ ಅಂತ ಕೊಟ್ಟಿದ್ದಾರೆ. ಫ್ರಾಮ್ ಅ ಟೆಕ್ನಿಕಲ್ ಪರ್ಸ್ಪೆಕ್ಟಿವ್ ಅ ಮಿನಿಮಮ್ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಆಫ್ 20 MB ಡೌನ್ಲೋಡ್ ಸ್ಪೀಡ್ ಆ್ಯಂಡ್ 8 MB ಅಪ್ಲೋಡೆಡ್ ಸ್ಪೀಡ್ ಅಂತ ಕೊಟ್ಟಿದ್ದಾರೆ. ಯೂಸಿಂಗ್ ಹಾರ್ಡ್ವೇರ್ ಇಂಟರ್ನೆಟ್ ಆ್ಯಂಡ್ ಕನೆಕ್ಷನ್ ಟು ವೈಫೈ ಅಂತ ಕೊಟ್ಟಿದ್ದಾರೆ. ಅವರೇ ಎಲ್ಲ ಕೊಟ್ಟಿರ್ತಾರೆ, ಅವರೆಲ್ಲ ಅದರಲ್ಲಿ ಇರುತ್ತೆ. ಈ ಥರ 20 MB ಮತ್ತು ಡೌನ್ಲೋಡ್ ಸ್ಪೀಡ್ ಇರಬೇಕಂತೆ, ಮತ್ತು ಇನ್ನೊಂದು ಅಪ್ಲೋಡ್ ಸ್ಪೀಡ್ 8 MB ಇರಬೇಕಂತ ಕೊಟ್ಟಿದ್ದಾರೆ. ವಾಟ್ ಸ್ಟ್ರೆಂತ್ಸ್ ವಿಲ್ ಯು ಬ್ರಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಈ ಥರ ಇರುತ್ತೆ. ಇದನ್ನು ಇಲ್ಲಿ ಏನೇನು ನಿಮಗೆ ಅದರಿಂದ ಏನೇನು ಬೆನಿಫಿಟ್ಸ್ ಸಿಗತ್ತೆ ಅಂತಲೂ ಕೊಟ್ಟಿದ್ದಾರೆ. ನಾನು ಹೇಳಿದೆ ಅಲ್ಲ ಆಲ್ರೆಡಿ. ನೀವು ಒನ್ ಆಫ್ ದಿ ಗ್ರೇಟ್ ಥಿಂಗ್ಸ್ ಅಬೌಟ್ ಜಾಯ್ನಿಂಗ್ ದಿ ಅಮೆಝಾನ್ ಕಸ್ಟಮರ್ ಸರ್ವಿಸ್ ಟೀಮ್ ಈಸ್ ದಿ ಯು ಡೋಂಟ್ ನೀಡ್ ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ಇನ್ ದಿ ಕಸ್ಟಮರ್ ಸರ್ವಿಸ್. ಅಂದರೆ ಅವರಿಗೆ ನೀವು ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ಬೇಕಾಗಿಲ್ಲ ಯಾವುದೇ ಥರ ಕಸ್ಟಮರ್ ಸರ್ವಿಸಲ್ಲಿ. ಫ್ರೆಷರ್ ಇದ್ರೂ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಯು ವಿಲ್ ರಿಸೀವ್ ಟ್ರೈನಿಂಗ್ ಆ್ಯಂಡ್ ಬಿ ಪ್ರೊವೈಡೆಡ್ ವಿತ್ ಅ ಕಂಪ್ಲೀಟ್ equipment package when you join. Additionally we offer a number of benefits include ಅಂತ ಕೊಟ್ಟಿದ್ದಾರೆ. ನಾನು ಹೇಳಿಲ್ಲ, ಮೆಡಿಕಲ್ ಇನ್ಶೂರೆನ್ಸ್ ಕೊಡ್ತಾರೆ, ಪೆನ್ಷನ್ ಪ್ಲ್ಯಾನ್ ಕೊಡ್ತಾರೆ, ಮತ್ತು ಇಂಟರ್ನೆಟ್ ಅಲೌನೆನ್ಸ್ ಕೊಡ್ತಾರೆ, ಲೈಫ್ ಸ್ಟೈಲ್ ಬೆನಿಫಿಟ್ಸ್ ಆ್ಯಂಡ್ ರಿಟೇಲ್ ಡಿಸ್ಕೌಂಟ್ ಥ್ರೂ ಅಮೆಝಾನ್ ಎಕ್ಸ್ಟ್ರಾಸ್ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಮತ್ತು ಎಕ್ಸ್ಪರ್ಟ್ಸ್ ಟ್ರೈನಿಂಗ್ ಆ್ಯಂಡ್ ಆನ್ ಗೋಯಿಂಗ್ ಅಪರ್ಚುನಿಟೀಸ್ ಟು ಲರ್ನ್ ಮೋರ್ ಆ್ಯಂಡ್ ಡೆವಲಪ್ ಯುವರ್ ಸ್ಕಿಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಥರ ಇರುತ್ತೆ. ಇಲ್ಲಿ ಜಾಬ್ಸ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಈ ಥರ ಇದೆ. ಇಲ್ಲಿ ಡೂ ಯು ಕ್ವಾಲಿಫೈ ಯು ನೀಡ್ ಫಾರ್ ಯು ಅಂತ ಕೊಟ್ಟಿದ್ದಾರೆ. ವಾಟ್ ಕ್ವಾಲಿಫಿಕೇಷನ್ ಡೂ ವಿ ನೀಡ್ ಯು ಫ್ರಮ್ ಯು ಅಂತ ಕೊಟ್ಟಿದ್ದಾರೆ. 18 year ಓಲ್ಡ್ ಇರಬೇಕು. ಯು ಆರ್ ದಿ ರೈಟ್ ಟು ವರ್ಕ್ ಇನ್ ಇಂಡಿಯಾ. ಇದು ಆಲ್ರೆಡಿ ನಾವು ನೋಡಿದ್ದೀವಿ, ಇದೆ. ಮತ್ತು ಇಲ್ಲಿ ಹೈರಿಂಗ್ ಪ್ರೊಸೆಸ್ ಏನಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹೈರಿಂಗ್ ಪ್ರೊಸೆಸ್ ಏನಿರುತ್ತೆಪ್ಪ ಅಂದರೆ, ಹೈರಿಂಗ್ ಪ್ರೊಸೆಸ್ ಬಂದುಬಿಟ್ಟು ಇಲ್ಲಿ ಇದೆ ನೋಡಿ. ಹೈರಿಂಗ್ ಪ್ರೊಸೆಸ್ ವೆನ್ ಟು ಎಕ್ಸ್ಪೆಕ್ಟ್ ಫ್ರಮ್ ದಿ ಮೂಮೆಂಟ್ ಯು ಹಿಟ್ ಅಪ್ಲೈ ಟು ಯುವರ್ ಫಸ್ಟ್ ಡೇ ಆ್ಯಟ್ ವರ್ಕ್ ಅಂತ. ಜಾಬ್ ಅಪ್ಲಿಕೇಶನ್ ಹಾಕಬೇಕು, ವರ್ಕ್ ಅಸೆಸ್ಮೆಂಟ್ ಇರುತ್ತೆ ಅದು ಕೊಡಬೇಕು, ಆನ್ಲೈನ್ ಪ್ರೀ ಹೈರ್ ಓರಿಯೆಂಟೇಷನ್ ಅಂತ ಇರುತ್ತೆ ಅದನ್ನು ಕೊಡಬೇಕು. ಆಮೇಲೆ ಯುವರ್ ಫಸ್ಟ್ ಡೇ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ, ಇನ್ನೊಂದು ಇಂಟರ್ವ್ಯೂ ಇರುತ್ತೆ. ಇವು ಎರಡರಲ್ಲಿ ಇವು ಮೂರು ನೀವು ಕ್ಲಿಯರ್ ಮಾಡಿದ್ರೆ ನಿಮಗೆ ಜಾಬ್ ಸಿಗ್ಬೋದು. ಆರಾಮಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಬೋದು. ಯಾರಾದರೂ ನಿಮ್ಮ ಮನೆಯಲ್ಲಿ ಅಣ್ಣನೋ ತಮ್ಮನೋ ಯಾರಾದರೂ ಮನೆಯಲ್ಲಿ ಕೂತ್ಕೊಂಡು ಅರೆ ಒಳ್ಳೆ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಿದೆ, ಎಲ್ಲನೂ ಇದೆ, ಬಟ್ ಏನಾದರೂ ಜಾಬ್ಗಾಗಿ ಹುಡುಕ್ತಾ ಇದ್ದರೆ
ಅವ್ರಿಗೆ ಯಾವುದೇ ಥರ ಜಾಬ್ ಸಿಗ್ತಾ ಇಲ್ಲಪ್ಪ ಅಂದರೆ ಈ ಥರ ಇಲ್ಲೇ ಮನೆಯಲ್ಲೇ ಕೂತ್ಕೊಂಡು ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ. ಈ ಥರ ಇರುತ್ತೆ. ನಿಮಗೆ ಏನೇನು ಬೇಕಂತ ನಿಮ್ಮಿಂದ ನಮಗೆ ಯಾವ ಅರ್ಹತೆ ಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಥರ ಬೇಕು ಅಂತ ನಾನು ಆಲ್ರೆಡಿ ಓದಿ ಹೇಳಿದ್ದೀನಿ. ಇಲ್ಲಿ ಈ ಥರ ಇರುತ್ತೆ. ನೀವು ಇನ್ನಾದರೂ ಓದ್ಕೊಂಡು ಇನ್ನೊಂದ್ಸರಿ ನೀವು ಕರೆಕ್ಟಾಗಿ ಏನೇನಿರುತ್ತೆ ಕೆಲಸದ ಬಗ್ಗೆ ಎಲ್ಲ ಮಾಹಿತಿ ತೊಗೊಂಡು ಆಮೇಲೆ ನೀವು ಅಪ್ಲೈ ಮಾಡ್ಬೋದು. ಏನು ಅರ್ಜೆಂಟ್ ಏನಿಲ್ಲ. ನಾನು ಇಲ್ಲಿ ನಿಮಗೆ ಕೊಟ್ಟಿರ್ತೀನಿ, ಇದರಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡಿಕೊಂಡು ಅಪ್ಲೈ ಮಾಡ್ಬೋದು. ಓಕೆನಾ? ಮಾಡಿ ಮತ್ತು ನಮ್ಮ ವಿಡಿಯೋನ ಲೈಕ್ ಮಾಡಿ. ಲೈಕ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ನಿಮಗೆ ಯಾವ ಥರ ಅಪ್ಲೈ ಮಾಡಬೇಕು ಅಂತ ವಿಡಿಯೋ ಬೇಕಾದರೆ ನಮಗೆ ಕಮೆಂಟ್ ಮಾಡಿ. ನಾನು ಯಾವ ಥರ ಅಪ್ಲೈ ಮಾಡಬೇಕು ಅಂತಲೂ ಕೂಡ ಹೇಳ್ಕೊಡ್ತೀನಿ. ವಿಡಿಯೋನು ಕೊನೆವರೆಗೂ ನೋಡಿ, ಏನಿದೆ ಏನಿಲ್ಲ ಅಂತ. ನಿಮಗೂ ಕೂಡ ಒಂದು ಮನೆಯಲ್ಲೇ ಕೂತ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋ ಬದಲು ಏನಾದರೂ ಕೆಲಸ ಮಾಡ್ತೀರಿ ಅಷ್ಟು ಚೆನ್ನಾಗಿರುತ್ತಲ್ಲ. ಸುಮ್ಮನೆ ಮನೇಲಿ ಕೂತ್ಕೊಂಡು ಇದರಲ್ಲೇ ತುಂಬಾ ಅಪರ್ಚುನಿಟಿ ಬೆನಿಫಿಟ್ಸ್ನೂ ಇದೆ. ಒಳ್ಳೆ ಕಂಪ್ನಿ ಇದೆ, ಒಳ್ಳೆ ಸ್ಯಾಲ್ರಿ ಇದೆ. ಇದು ಪದೇ ಪದೇ ಬರೋದಿಲ್ಲ. ಅಮೆಝಾನ್ ಜಾಬ್ ಕಡೆಯಿಂದ ಹೈರಿಂಗ್ ಬರೋದಿಲ್ಲ. ಈ ಸತಿ ಬಿಟ್ಟಿದ್ದಾರೆ ನೋಡಿ. ಈ ಥರ ಇರುತ್ತೆ. ಅಪ್ಲೈ ಮಾಡಿ. ನನ್ನ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.